ಸೀರೆ ಉಟ್ಕೊಂಡು ಮಾಡಿರೋ ಅವಂತರ ಸಾಕು, ಹೋಗು. ಮಲ್ಲಿ ಬಾ ನೀನು. ಅಲ್ಲ ಮೇಡಮ್, ಬಾ ನೀನು. ರಮ್ಯಾ ಇನ್ನೇನು ಬಂದ್ಬಿಡ್ತಾಳೆ, ನೀವು ಕೂತ್ಕೊಳ್ಳಿ, ಬನ್ನಿ. ರಮ್ಯಾ, ಇದೆಲ್ಲ ಸರಿ ಬರಲ್ಲ. ಬಾ ನಾನು ಹೇಳ್ತೀನಿ. ಮೇಡಮ್, ಬೆಳಗ್ಗೆ ರಮ್ಯಾ ಮೇಡಮ್ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದೇ ಬಿಟ್ರು. ಆಮೇಲೆ ನಮ್ಗೆ ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅಂತ ಎಷ್ಟು ಕೇಳಿದೆ, ಏನೂ ಹೇಳಿಲ್ಲ ಮೇಡಮ್. ನಂಗೆ ಗೊತ್ತು, ನಾನು ನೋಡಿದೆ. ಇಲ್ಲಿಗೆ ಬಂದ್ಮೇಲೂ ಯಾಕೆ ಕರ್ಕೊಂಬಂದೆ ಅಂತ ಹೇಳಿಲ್ಲ ಮೇಡಮ್. ಹುಡುಗನ ಮನೆಯವರು ಬರ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆಯಿತು, ಇದನ್ನ ಇಲ್ಲಿಗೆ ಬಿಡು. ಅರು ಮೇಡಮ್ ಫೋನ್ ಮಾಡಿ ರಮ್ಯಾ ಮೇಡಮ್ ಹೇಳೋ ಎಲ್ಲ ಕೆಲಸನೂ ಮಾಡು ಅಂತಂದರು. ಆಗಲೇ ಅವರು ಈ ಸೀರೆ ಕೊಟ್ಟು ಉಟ್ಕೊ ಅಂದರು. ನಾನು ಯಾಕೆ ಏನು ಅಂತಲೂ ಕೇಳಿದೆ ಮೇಡಮ್. ಪರವಾಗಿಲ್ಲ ಮಲ್ಲಿ, ನೀನು ಕೂತ್ಕೋ. ಈ ಸೀರೆ ಒಡವೆ ಎಲ್ಲ ನೋಡಿದಾಗ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಮೇಡಮ್. ಈಗ ಸೀರೆ ಉಟ್ಕೊಳ್ದೇ ಇದ್ರೆ ತಪ್ಪಾಗುತ್ತೆ, ಒಡವೆ ಹಾಕೊಳ್ದಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ ಅಂತ ನಾನು ಅದಕ್ಕೆ. ಮಲ್ಲಿ, ನೀನು ಮೊದಲು ರಿಲ್ಯಾಕ್ಸ್ ಆಗು, ಕೂತ್ಕೋ ಕೂತ್ಕೋ ಕೂತ್ಕೋ. ರಮ್ಯಾ ಮೇಡಮ್ ಮೊದಲೇ ಸಿಟ್ಟಲ್ಲಿದ್ರು. ಅವ್ರು ಮತ್ತೇನಾದರೂ ಕಂಪ್ಲೇಂಟ್ ಮಾಡ್ತಾರೆ ಅಂತ ನಾನೇನು ಎದುರು ಮಾತಾಡೋಕೆ ಹೋಗಲಿಲ್ಲ. ಅವ್ರು ಹೇಳ್ದಾಗೆ ಸೀರೆನೂ ಉಟ್ಕೊಂಡೆ, ಆದರೆ ಅದರಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಂಗೆ ಗೊತ್ತಿದೆ. ತಗೋ, ನೀರು ಕುಡಿ ಕುಡಿ. ನೋಡು ಮಲ್ಲಿ, ತಪ್ಪು ಮಾಡಿದ್ರೆ ಮಾತ್ರ ತಲೆ ತಗ್ಸಿ ನಿಲ್ಬೇಕು, ಅದ್ರ ಹೊಣೆ ಹೊತ್ಕೋಬೇಕು. ತಪ್ಪು ಮಾಡದೇ ಇದ್ದಾಗ ಈ ಥರ ಗಿಲ್ಟ್ ಫೀಲ್ ಮಾಡ್ಕೊಳ್ಬಾರ್ದು. ಪಶ್ಚಾತ್ತಾಪ ಪಡೋಕೆ ಇಲ್ಲೇನೂ ಇಲ್ಲ. ಅಂದರೆ ಮೇಡಮ್, ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿಲ್ವಾ? ನಿನ್ನೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದು ನೀನು ತಪ್ಪು ಮಾಡಿದ್ಯಾನೋ ಆಲೋಚನೆಯಿಂದ. ಅದಕ್ಕೆ ಹೆದರಿ ನೀನೇನು ಮಾಡಿದ್ರು ನಾನು ತಪ್ಪಾಗಿ ತಿಳ್ಕೊಳ್ತೀನಿ ಅಂತ ನಂಬೋದನ್ನ ಬಿಡು. ಆದರೂ ರಮ್ಯಾ ಮಾಡಿದ್ನ ಇಲ್ಲಿಗೆ ಬಿಡು ಮಲ್ಲಿ. ನಡೆದಿದ್ದೆಲ್ಲ ನಿನಗೆ ಮುಜುಗರ ಮಾಡಿದೆ ಅಂತ ನಂಗೆ ಗೊತ್ತು. ಹೇಳು, ನಾನು ಏನು ಹೆಲ್ಪ್ ಮಾಡ್ಬೋದು? ಮೇಡಮ್, ನನಗೇನು ಗೊತ್ತಾಗ್ತಿಲ್ಲ. ಮಲ್ಲಿ, ಲೈಫ್ನಲ್ಲಿ ಕೆಲವೊಂದು ನಮ್ಮ ಕಂಟ್ರೋಲಲ್ಲಿರಲ್ಲ. ಹಾಗಂತ ಹೀಗೆಲ್ಲ ಆಯಿತು ಅಂತ ಪ್ಯಾನಿಕ್ ಆದರೆ, ಗಾಬರಿ ಆದರೆ ಏನೂ ಪ್ರಯೋಜನ ಇಲ್ಲ. ಮೇಡಮ್, ನಾನು ಕೆಲಸದವಳನ್ನು ಒಂದೇ ಒಂದು ಕಾರಣಕ್ಕೆ ಯಾವುದು ನನ್ನ ಕಂಟ್ರೋಲಲ್ಲಿ ಇರಲ್ಲ ಅಲ್ವಾ? ಏನು ಹೇಳ್ತಿದ್ಯಾ ಮಲ್ಲಿ? ನನ್ನ ಒಂದು ಮಾತು ಕೇಳಿದೆ, ರಮ್ಯಾ ಮೇಡಮ್ ನನ್ನ ಈ ಮನೆಗೆ ಎಳ್ಕೊಂಡು ಬಂದರು. ಇದು ನಾನು ಕೆಲಸ ಮಾಡೋ ಮನೇನೂ ಅಲ್ಲ. ನಾನು ಕೆಲಸದವಳನ್ನು ಒಂದೇ ಒಂದು ಕಾರಣಕ್ಕೆ ಅವ್ರು ಹೇಳಿದನ್ನೆಲ್ಲ ಕೇಳೋ ಅನಿವಾರ್ಯತೆ ಬಂತು.